Hi, hello guys, welcome back to our YouTube channel. ಗೈಸ್ ಆಫ್ಟರ್ ಲಾಂಗ್ ಗ್ಯಾಪ್ ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡ್ತಾ ಇದ್ದೀನಿ. ಅವಳು ಸ್ವಲ್ಪ ಏನೋ ಕೆಲಸ ಇದೆ ಅಂತೇಳಿ ಬೆಂಗಳೂರಿಗೆ ಬಂದಿದ್ಲು. ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಗೈಸ್ ನಾವೀಗ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಇವಳು ಎಷ್ಟೊಂದು ದಿನ ಆಯಿತು ಮೀಟ್ ಮಾಡಿ. ಎಷ್ಟು ಒಂದು ಸಿಕ್ಸ್ ಮಂತ್ಸ್ ಆಯಿತಾ? ಕರೆಕ್ಟ್. ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದೇ ವ್ಲಾಗಲ್ಲಿ ನೋಡಿ ಮತ್ತೆ ರಿಪೀಟ್. ಡಿಸೆಂಬರಲ್ಲಿ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಜೂನ್ 6 ಮಂತ್ಸ್ ಆಯಿತು ನಾವು ಮೀಟ್ ಮಾಡಿ. ಅಲ್ಲ ಯಾರೋ ಕಂಡುಬಿಟ್ಬಿಟ್ಟಾರೆ ಗೈಸ್, ಅದಕ್ಕೆ ನಾವು ಮೀಟ್ ಮಾಡೋಕ್ಕೆ ಆಗ್ತಿಲ್ಲ. ಹೇಳು ಹತ್ರನೇ ಇರ್ತೀವಿ. ಅವಳೇನು ಕಿಲೋಮೀಟ್ರ್ ದೂರ ಇರಲ್ಲ, ನಾನೇನು ಕಿಲೋಮೀಟ್ರ್ ದೂರ ಇರಲ್ಲ, ಅಂದರೂ ಸಿಗೋಕ್ಕಾಗಲ್ಲ. ನಾನು ಎಷ್ಟು ಸಲ ಊರಿಗೆ ಹೋಗಿರ್ತೀನಿ, ಸಿಕ್ಕಿಲ್ಲ. ಗೈಸ್ ಎಲ್ಲರೂ ಹಿಂಗ ಬರ್ತಿದ್ದಾರೆ. ನಾವು ಉಲ್ಟಾ ಬರಬೇಕು. ಎಲ್ಲ ದರ್ಶನಕ್ಕೆ ಹೋದರೆ ನಾವು ಹೊರಗಡೆ, ಆ ಕಡೆಯಿಂದನೇ ಹೊರಗಡೆ ಬರೋದು. ಗೈಸ್ ಈಗ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ವಾ, ದರ್ಶನ ಎಲ್ಲ ಆಯಿತು. ಒಂದು ಹುಡುಗಿಗೆ ಫೋಟೋ ತೆಗಿ ಅಂತ ಕೊಟ್ವಿ. ಸೀರಿಯಸ್ಲಿ ಹೆಂಗೆ ತೆಗ್ದಾಳೆ ಗೊತ್ತಾ ಹುಡುಗಿ? ನಾವಲ್ಲ ಅದು ಅನ್ನಂಗೆ ತೆಗ್ದಾಳೆ. ಅದು ಏನೋ ಗೈಸ್ ನಮ್ಮ ಹಣೆ ಬರ. ಒಂದಲ್ಲ ಚೆನ್ನಾಗಿರೋ ಫೋಟೋ ತಕ್ಕೊಂಡು ಸ್ಟೇಟಸ್ ಹಾಕಬೇಕು. ಎಷ್ಟೊಂದು ದಿನ ಆಯಿತು ನಾವು ಮೀಟ್ ಮಾಡಿ ಅಂತ ಇದ್ದರೆ ಹುಡುಗಿ ಫೋಟೋ ಚೆನ್ನಾಗಿ ತೆಗಿಲ್ಲ. ಬಟ್ ಆದರೂ ಪಾಪ ತೆಕ್ಕೊಟ್ಲಲ್ಲ, ಸಾಕು. ಎಂತ ಗೊತ್ತಾ, ನಮಗೆ ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ ಬನಶಂಕರಿಯಲ್ಲಿ ಬಸ್ ಜಲ್ದಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಜಯನಗರ್ಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋದ್ವಿ. ಯಾಕಂದರೆ ನಾವು ಹೊನ್ನವ ರಾಘವೇಂದ್ರಗೆ ಹೋಗ್ಬೇಕಿತ್ತು. ಹೊನಗನಟ್ಟಿಯಲ್ಲಿ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗ್ಬೇಕಿತ್ತು. ನಾನು ಒಂದು 6-7 ಮಂತ್ಸಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತೇಳಿ. ಇನ್ನೂ ಟಿಫನ್ ಮಾಡಿದ್ದಿಲ್ಲ. ಸೊ ನಾವು ಮೆಜೆಸ್ಟಿಕ್ಕಿಗೆ ರೀಚ್ ಆದ್ವಿ. ಮೆಜೆಸ್ಟಿಕ್ಕಿಗೆ ರೀಚ್ ಆದಮೇಲೆ ನಾವು ಅಲ್ಲಿ ನನಗೆ ಸೆಟ್ ದೋಸೆ ಮತ್ತು ಅವಳು ಮಸಾಲೆ ದೋಸೆ ತೊಗೊಂಡಿದ್ಲು. ಅಲ್ಲಿ ದೋಸೆ ಎಲ್ಲ ತೊಗೊಂಡು ತಿಂದು ಮತ್ತು ಬಸ್ ಹತ್ತಿ ಹೋದ್ವಿ ಗೈಸ್. ಮೆಜೆಸ್ಟಿಕ್ಕಿಂದ ತಾವರೆಕೆರೆ ಬಸ್ಗೆ ಹೋಗ್ಬೇಕು ನಾವು. ಅಂದರೆ 242B ಬಸ್ ಹತ್ತಿದ್ರೆ ಅಲ್ಲಿ ಹೊನಗನಟ್ಟಿಲಿ ನಿಲ್ಲಿಸ್ತಾರೆ. ನಾವು ಹೊನಗನಟ್ಟಿ ಅಂತೇಳಿ ಟಿಕೆಟ್ ತೊಗೋಬೇಕು. ಅಲ್ಲಿ ಹೊನಗನಟ್ಟಿಲಿ ಸ್ಟಾಪ್ ಇರುತ್ತೆ. ಅಲ್ಲಿ ಇಳಿದು ಆ ಕಡೆಯಿಂದ ಅದಕ್ಕೆ ಆಟೋ ಒಬ್ರಿಗೆ 20 ರೂಪೀಸ್ ಆಗಿರುತ್ತೆ. ಆಟೋ ಆ ಕಡೆ ಸೈಡ್ ಬಸ್ ಎಲ್ಲ ಎಂತ ಇಲ್ಲ ಹೋಗೋಕ್ಕೆ, ಆಟೋನೇ ಇರುತ್ತೆ. ಆಟೋದಲ್ಲಿ ಹೋದರೆ ಡೈರೆಕ್ಟ್ ಗುಡಿ ಮುಂದೆನೇ ಬಿಡ್ತಾರೆ. ಗೈಸ್ ಇದಿನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಜನ ನೋಡಿ, ಒಳಗಡೆ ತೋರಿಸ್ತೀನಿ ಇನ್ನೂ ಜನನ. ಎಷ್ಟು ಒಂದು 6 ಮಂತ್ಸಿಂದ ಬರಬೇಕು ಅಂತ ಅಂದ್ಕೊತಿದ್ದೆ. ಫೈನಲಿ ನಮ್ಮ ಹುಡುಗಿ ಜೊತೆನೇ ಬಂದೆ ನಾನು. ಜನ ನೋಡಿ ಗೈಸ್ ಎಷ್ಟೊಂದಿದ್ದಾರೆ. ಬಟ್ ಏನಂದರೆ ನಾವೇನಾದರೂ ಹರಕೆ ಹೊತ್ಕೊಂಡ್ರೆ ಕಾಯಿ ಕಟ್ಟಬೇಕು. ಅಲ್ಲಿ 16 ವೀಕ್ಸ್ ಮತ್ತು 21 ವೀಕ್ಸ್ ಅಂತೆಲ್ಲ ಇರುತ್ತೆ. ತುಪ್ಪದ ದೀಪ ಅದೆಲ್ಲ ಹಚ್ಚಬೇಕು. ಅದು ಗುರುವಾರ ಇಲ್ಲ ಭಾನುವಾರ ಅಲ್ಲಿ ಕೇಳ್ಕೋಬೇಕು. ಸ್ವಾಮೀಜಿಯವ್ರನ್ನ ಕೇಳಿ, ಅಲ್ಲಿ ಸ್ವಾಮೀಜಿಯವ್ರನ್ನ ಕೇಳಿ ಕಾಯಿ ಕಟ್ಟಬೇಕು ಗೈಸ್. ಎಷ್ಟು ವಾರ ಹೇಳ್ತಾರೆ ಅಷ್ಟು ವಾರ ಕಾಯಿ ಕಟ್ಟಬೇಕು. ಗೈಸ್ ದೇವ್ರ ದರ್ಶನ ಮಾಡಿ ಅಲ್ಲಿ ಮಂಗಳಾರತಿ ಎಲ್ಲ ಮುಗೀತು. ಅದಾದಮೇಲೆ ಟೈಮ್ ಆಲ್ರೆಡಿ 1:30 ಅರೌಂಡ್ 2 ಆಗಿತ್ತು. ಸೊ ಅಲ್ಲೇ ಹೋಗಿ ಪ್ರಸಾದ ತಿಂದ್ವಿ. ಅಲ್ಲಿ ಅನ್ನ, ಸಾಂಬಾರು, ಮಜ್ಜಿಗೆ ಮತ್ತು ಇನ್ನೊಂದು ಯಾವುದೋ ಸಾಂಬಾರಿತ್ತು. ಅಲ್ಲೇ ಇಬ್ಬರು ಪ್ರಸಾದ ತಿಂದು ಮತ್ತು ಆಮೇಲೆ ಅಲ್ಲಿಂದ ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೆ ಅಲ್ಲಿಂದ ಮತ್ತೆ ಆಟೋನೇ, ಒಬ್ರಿಗೆ 20 ರೂಪೀಸ್. ಆಟೋ ಫುಲ್ ಆಗೋವರೆಗೂ ಬಿಡಲ್ಲ ಗೈಸ್. ಅಪ್ಪ ಎಷ್ಟೊತ್ತು ವೇಟ್ ಮಾಡಬೇಕು ಅಲ್ಲಿ ಹೋಗೋಕ್ಕೆ. ಮತ್ತು ಆಮೇಲೆ ಅದೇ ಮತ್ತೆ ರಿಟರ್ನ್ ಆಟೋಗೆ ಹೋದ್ವಿ. ಅಲ್ಲಿಂದ ಮತ್ತೆ ಬಸ್ ಬಂತು. ಬಸ್ಸು ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಂದರೆ ಒಂದೇ ಬಸ್ ಅಲ್ಲ, 242B ಅದು ಒಂದೇ ಬಸ್ ಮೆಜೆಸ್ಟಿಕ್ಕಿಗೆ ಹೋಗೋದು. ಸೊ ಎಷ್ಟು ಜನ ಇದ್ರಲ್ಲ, ಮತ್ತು ಅದು ಬಸ್ ಸಿಕ್ತು. ಬಸ್ ಸಿಕ್ಕ ಮೇಲೆ ಬಸ್ಸಲ್ಲಿ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ಹೋದ್ವಿ. ಏನು ಮಾಡೋದು, ಸುಮ್ಮನೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀವಿ ಗೈಸ್. ಸಾಕಾಗಿ ಹೋಗೋಕ್ಕೆ 3 ಅವರ್ಸು. ಇಲ್ಲಿಂದ ಹೋಗಿ ಅಲ್ಲಿಂದ ಬಂದು ಏನು ಗೊತ್ತಾ, ಹೋಗಿದ್ದು 2 ದೇವಸ್ಥಾನ. ಫಸ್ಟ್ ಹೋಗಿದ್ದು ಬನಶಂಕರಿ ದೇವಸ್ಥಾನ, ಇನ್ನೊಂದು ಹೊನ್ನಗನಟ್ಟಿ. ಬಟ್ ಚೆನ್ನಾಗಿತ್ತು ಗೈಸ್. ನೀವು ಬಂದು ವಿಸಿಟ್ ಮಾಡಿ ಆ ದೇವಸ್ಥಾನಕ್ಕೆ. ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಚೆನ್ನಾಗಿತ್ತು, ಖುಷಿ ಆಯಿತು.
ಪಾಸಿಟಿವ್ ವೈಬ್. ನಿಜ ಚೆನ್ನಾಗಿತ್ತು. ನಮ್ಗೆ ಗೊತ್ತು ನೋಡಿ 1 2 3 ದೇವಸ್ಥಾನಕ್ಕೆಲ್ಲ ಹೋದ್ರು ಗೊತ್ತು ಇಲ್ಲಿವರೆಗೆ ಬರುತ್ತೆ ನಮಗೆ. ನಾನು ಈ ಬ್ಲಾಗ್ದು ಇಂಟ್ರೋನೇ ಕೊಟ್ಟಿಲ್ಲ, ಜಸ್ಟ್ ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸಾಯಂಕಾಲ ಇವಾಗ ಹೋಗಿ ಇಂಟ್ರೋ ಕೊಡ್ತೀನಿ. ಅವಾಗ ಅವ್ರಿಗೆಲ್ಲ ಡೌಟ್ ಬರುತ್ತೆ. ಹೋಗುವಾಗ ಕುಂಕುಮ ಎಲ್ಲ ಹೇಳ್ತಿಲ್ಲ ಈಗ ಎಲ್ಲಿ ಬಂತು ಕುಂಕುಮ ಅಂತ ಹೇಳಿ. ಅಷ್ಟೇ ಗೈಸ್, ಎಷ್ಟು ಆಫ್ಟರ್ 6 months ನಾವು ಮೀಟ್ ಆಗಿದ್ದೀವಿ. ಸೌಂಡ್ ಕೇಳಿಸ್ತೈತಾ ಫಸ್ಟು? ಕೇಳಿಸುತ್ತಾ? ನೀವೇ ಹೇಳಿ, ಕಮೆಂಟ್ ಮಾಡಿ. ಕೇಳಿಸುತ್ತಾ ಇಲ್ಲ? ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಕೇಳಿ. ಹೊನ್ನವ ರಾಘವೇಂದ್ರ ಎಷ್ಟು ಜನ ವಿಸಿಟ್ ಮಾಡಿ. ಗೈಸ್ ಏನು ಗೊತ್ತಾ, ನಮಗೆ 801 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು? 801 ಸಬ್ಸ್ಕ್ರೈಬರ್ಸ್. ಇನ್ನು 1000ಗೆ ಎಷ್ಟು ಜನ ಬೇಕು ಹೇಳಿ? 209 199 ಅಲ್ಲ, ಸಾರಿ 19. ಇನ್ನು 199 ಸಬ್ಸ್ಕ್ರೈಬರ್ಸ್. ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. 1000 ಜನ ಆದರೆ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಅಷ್ಟೇ. ಇನ್ನು ಏನು ಹೇಳೋದು, ಬಸ್ ಮಾತ್ರ ಖಾಲಿ. ನಾವು ಅಲ್ಲಿಂದ ಎಲ್ಲದು ಅಲ್ಲಿ ಒಣಗ್ನಟ್ಟಿಯಿಂದ ಇಲ್ಲಿಗೆ ಬಂದ ಎಷ್ಟು ಫುಲ್ ಇತ್ತು. ಅಷ್ಟವರೆಗೂ ನಾವು ಅಲ್ಲಿ ಮುಂದೆನೇ ನಿಂತಿದ್ವಿ, ಡ್ರೈವರ್ ಹತ್ರನೇ ನಿಂತಿದ್ವಿ. ಆಮೇಲೆ ಬಂದು ಈಗ ಬಸ್ ಎಲ್ಲ ಖಾಲಿ. ಮತ್ತೆ ಯಾವಾಗ ಮೀಟ್ ಆಗೋದು ಗೊತ್ತಿಲ್ಲ. ಪ್ಲ್ಯಾನ್ ಮಾಡಬಾರ್ದು ಅಷ್ಟೇ. ಪ್ಲ್ಯಾನ್ ಮಾಡಿದ್ರೆ ಸಿಗೋದೇ ಇಲ್ಲಲ್ಲ. ಪ್ಲ್ಯಾನ್ ಸಡನ್ ಆಗಿ ಸ್ಪಾಟಲ್ಲಿ ಡಿಸೈಡ್ ಮಾಡಿ ಮೀಟ್ ಮಾಡೋಣ ಅಂತಂದರೆ ಮೀಟ್ ಮಾಡ್ತೀವಿ. ಇಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಸಿಗೋದಂದರೆ ಅದು ಆಗೋದೇ ಇಲ್ಲ. ಸಿಗ್ಬೇಕಂದ್ರೆ ಸಿಕ್ಬಿಡ್ಬೇಕು. ಮೊದಲಾದರೆ ಕಾಲೇಜಲ್ಲೇ ಇರ್ತಿದ್ವಿ, ಒಂದೇ ಹತ್ರ ಇರ್ತಿದ್ವಿ, ನೆನ್ಸ್ಕೊಂಡಂಗೆಲ್ಲ ಸಿಕ್ಬಿಡ್ಬೇಕು. ಇವಾಗ ಅವಳು ಬೇರೆ ಕಡೆ ಇರ್ತಾಳೆ, ನಾನು ಬೇರೆ ಕಡೆ ಇರ್ತೀನಿ. ಕೆಲಸ ಆಗ್ತಿರುತ್ತೆ, ಅವಳಿಗೆ ಕೆಲಸ, ನಂದು ಓದು. ನಾನು ನೋಡಿ ಫಸ್ಟ್ ಟೈಮ್ ಎಷ್ಟೊಂದು ಮಾತಾಡ್ತೀನಿ. ಅದು ನನ್ನ ಪ್ರಾಬ್ಲಮ್. ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡ್ತೀನಿ. ಚೆನ್ನಾಗಿ ಮಾತಾಡೋಲ್ಲ. ಈಗ ಮಾತಾಡಿದ್ದಾಳೆ. ಅಂಕಲ್ ಮೆಜೆಸ್ಟಿಕ್ ಅಂತ ಹೇಳ. ನಾವೇ ಗೈಸ್ ಮೆಜೆಸ್ಟಿಕ್ ಇರೋದು. ಇಲ್ಲಿ ಯಾರೂ ಇಲ್ಲ, ನಾವಿದ್ದು ಮುಂದೆ ಇದ್ದಾರೆ ಅಷ್ಟೇ. 3 ನಿಮಿಷ ಮಾತಾಡಿದ್ದೀವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಹಿಂಗೆ ಮಾತಾಡ್ತಿರೋದು. ಅದು ಯಾವಾಗೂ public ಕ್ಯಾಮ್ರಾ ಪ್ಲೇಸಲ್ಲಿ ಸ್ವಲ್ಪ ಶೈ. ಇವಳಿಗೆ ಮಾತಾಡಿ ನಂಗೆ ಅಭ್ಯಾಸ ಇದೆ, ಬಟ್ ಪಬ್ಲಿಕಲ್ಲಿ ಮಾತಾಡೋಷ್ಟು ಅಭ್ಯಾಸ ಕಲಿತಾ ಇದ್ದೀನಿ. ಏನಕ್ಕೆ ರೆಗ್ಯುಲರ್ ಆಗಿ ಆಗ್ತಿಲ್ಲ ಕೇಳಿ. ಗೈಸ್ ನಾನು ಏನು ಮಾಡಲಿ? ನಾನೇ ಕೇಳಿದೆ ಏನಕ್ಕೆ ಆಗ್ತೀರಾ? ಏನೋ ಮಾಡ್ತೀನಿ ಅಂತ ಹೋದ್ಮೇಲೆ ಅದು ನನ್ನಲ್ಲೇ ಸ್ಟಾಪ್ ಏನಕ್ಕೆ ಮಾಡ್ತಿದ್ಯಾ? ನಾನು ಬ್ಯಾಲೆನ್ಸ್ ಮಾಡು. ಆಫೀಸ್ಗೆ ಹೋಗ್ತೀನ, ಅದೇ ಮತ್ತೆ ರುಟೀನ್ ಆಗುತ್ತಲ್ಲ ಅಂತೇಳಿ ಬಿಟ್ಟಿದ್ದೀನಿ ಗೈಸ್ ಅಷ್ಟೇ. ಹೋಗಂತೂ ಎಷ್ಟು ಬ್ಲಾಗಿಗೋಸ್ಕರ ಆದರೂ ಸಂಡೇ ಹೊರಗೆ ಅಷ್ಟೇ. ಆ್ಯಕ್ಚುಲಿ ನಾನು ಅದೇ ಅಂದ್ಕೊಂಡಿದ್ದೆ, ಬ್ಲಾಗ್ಗೋಸ್ಕರ ಆದರೆ ಸಂಡೇ ಹೊರಗೆ ಹೋಗೋಣ ಅಂತ. ಏನು ಮಾಡಲಿ, ನಿದ್ದೆ ಬೇಕಲ್ಲ. ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ. Emotional damage. ಮಾಡ್ತೀನಿ ಗೈಸ್, ನಿಮಗೋಸ್ಕರ ಅಷ್ಟು ಮಾಡಲ್ಲ. ಮಾಡ್ತೀನಿ ನಾನು. ನಿಲ್ಲಿಸ್ಬಿಟ್ಟರೆ ಮತ್ತೆ ಟ್ರಾಫಿಕ್. ಬಸ್ ನಾವೀಗ ಸೆಂಟ್ ಜಾನ್ಸ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಈಗ ಹೋಗಿ ಅದು ಜ್ಯೂಸ್ ಕುಡಿದು ಹೋಗೋದೆ. ಸ್ವಪ್ನ ಏನೋ ಇವಳನ್ನ ನೋಡ್ಬೇಕಂತಿದ್ದಾಳಂತೆ, ಸೊ ಅದಕ್ಕೋಸ್ಕರ ಹೋಗೋದು. ನನ್ನ ಲಿಪ್ಸ್ಟಿಕ್ಸ್ ಚೆನ್ನಾಗಿದೆ ಅಲ್ಲ ಹೇಳ. ನನಗೆ ಯಾಕೆ ಹೇಳಿದ್ದು ಅವ್ರೀಗ ಮೀಮ್ಸ್ ಹಾಕೊಂಡ್ಬಿಡ್ಬಿಟ್ಟು ಅದೊಂದು ಮೀಮ್ಸ್ ಆಯ್ತು ಅಂದರೆ ಮೀಮ್ಸ್ಗಳು ಹಾಕ್ಬೇಕು ಜಾಸ್ತಿ. ನಾನು ಹಿಂಗೆ ಒಂದ್ಸಲ ಹೇಳಿದ್ದೆ, ನೆನಪಾಯ್ತಾ? ಯಾವುದು? ಲಾಸ್ಟ್ ಟೈಮ್ ವೀಡಿಯೋಸ್ ಮಾಡ್ತಿರೋವಾಗ ನಾನು ಹೇಳಿದ್ದೆ ನಿಮ್ಮದು ಬ್ಲಾಗ್ ಓಡಬೇಕು ಅಂತಂದರೆ ಮೀಮ್ಸ್ ಮೀಮ್ಸ್ ಹಾಕ್ಬೇಕು. ಸರಿ, ಸ್ವಪ್ನ ಕೂತಾಳೆ, ತೋರಿಸ್ತೀನಿ ರೀ.
ನಂದೇ ಯೂಟ್ಯೂಬ್ ಚಾನಲ್ ಆಗ್ಬಿಟ್ಟೈತೆ ನಿಜ ಹೇಳ್ಬೇಕಾದ್ರೆ. ಹಲೋ ಮೇಡಮ್, ಹೆಂಗಿತ್ತು ಇವತ್ತಿನ ಡೇ? ಆಲ್ ಗುಡ್? ಓಕೆ ಗೈಸ್, ಈ ವ್ಲಾಗ್ ನಮ್ಮ ಸ್ವಪ್ನ ಅವರು ಹೆಂಗಿತ್ತು ಇವತ್ತಿನ ಡೇ ನಿಮ್ಮದು? ಎಂಡ್ ಮಾಡಿ ನೀನೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಹೇಳು, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.